ಯಾರ್ದೋ ಒಬ್ಬ ವ್ಯಕ್ತಿಯ ಟಾರ್ಚರ್ ಅಥವಾ ಬೇರೆ ತರದ ಒಂದು ಟಾರ್ಚರ್ ಇಂದ ಅವಳ ಮನಸ್ಸು ಈ ಕೆಲಸ ಮಾಡ್ಕೊಂಡಿದ್ದಾಳೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಈಗಿನ ಪೊಲೀಸ್ ಇದೆ, ಈಗಿನ ವ್ಯವಸ್ಥೆ ಇದೆ, ನೆಂಟರು ದೃಷ್ಟಿ ಇದ್ದಾರೆ, ಕರೆಸ್ತೇವೆ, ಒದಿತೇವೆ ಅಥವಾ ಬುದ್ಧಿ ಹೇಳ್ತೇವೆ. ಬುದ್ಧಿ ಹೇಳಲಿಕ್ಕೆ ಅವಕಾಶ ಇದೆ, ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಇವ್ರು ಯಾಕೆ ಜೀವ ಹಾನಿ ಮಾಡ್ಕೋಬೇಕು? ಅವ ಇಲ್ದಿದ್ರೆ ಅವಳು ಮತ್ತೊಬ್ಬ ಇಲ್ದ್ರೆ ಮತ್ತೊಬ್ಬನು. ದೇವ್ರ ಸೃಷ್ಟಿ ಅದು. ಇವರು ಪ್ರಾಣ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಯಾರು ಒಪ್ಪ ಅಂತದ್ದಲ್ಲ. ಜೀವ ಹೋಗಿದೆ ಸರ್. ಈಗ ಏನು ಮುಗ್ಧ ಕನಸುಗಳನ್ನ ಹೊತ್ತು ಕಾಲೇಜಿನ ಮೆಟ್ಟಿಲೇರುತ್ತಿದ್ದ ಅಪ್ರಾಪ್ತ ವಿದ್ಯಾರ್ಥಿನಿಯೊಬ್ಬಳು ಕಿಡಿಗೇಡಿಯೊಬ್ಬನ ನಿರಂತರ ಮಾನಸಿಕ ಕಿರುಕುಳ ಹಾಗೂ ಬ್ಲಾಕ್ ಮೇಲ್ಗೆ ಬಲಿಯಾಗಿರುವ ಅತ್ಯಂತ ದಾರುಣ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಸಂಭವಿಸಿದೆ. ಸಾಗರದ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಆರೋಪಿಯ ಅತಿಯಾದ ಕಿರುಕುಳ ತಾಳಲಾರದೆ ಕಳೆನಾಶಕ ಸೇವಿಸಿ ಕೊನೆ ಉಸಿರೆಳೆದಿದ್ದಾಳೆ. ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ ಆಸ್ಪತ್ರೆಯಿಂದ ಕರೆತರುವ ಮಾರ್ಗ ಮಧ್ಯೆ ಆಕೆ ಸಾವನ್ನಪ್ಪಿದ್ದು, ಇಡೀ ಗ್ರಾಮದಲ್ಲಿ ತೀವ್ರ ಶೋಕ ಹಾಗೂ ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ. ಆರೋಪಿ 19 ವರ್ಷದ ಸುಮುಖ ಅಡ್ಡೇರಿ ಎಂಬಾತ ಕಳೆದ 1.5 ವರ್ಷಗಳಿಂದ ವಿದ್ಯಾರ್ಥಿನಿಯ ಬೆನ್ನು ಬಿದ್ದಿದ್ದ. ಈ ಹಿಂದೆ ಆಕೆಗೆ ಮೊಬೈಲ್ ಫೋನ್ಗಳನ್ನು ನೀಡಿ ಸಂಪರ್ಕದಲ್ಲಿದ್ದ ವಿಚಾರ ತಿಳಿದ ಪೋಷಕರು ಎಚ್ಚರಿಕೆ ನೀಡಿದ್ರೂ ಆತನ ಚಾಳಿ ಮುಂದುವರೆದಿತ್ತು. ಕಾಲೇಜು ಹಾಗೂ ಬಸ್ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಬೈಕ್ನಲ್ಲಿ ಹಿಂಬಾಲಿಸಿ ಚುಡಾಯಿಸುತ್ತಿದ್ದ ಆರೋಪಿ ಇತ್ತೀಚೆಗೆ ಯುವತಿಯ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ದ. ನಾನು ಕರೆದಾಗಲೆಲ್ಲ ಬರಬೇಕು ಅಂತ ಬೆದರಿಸುತ್ತಿದ್ದ. ಈತನ ಮಾನಸಿಕ ಹಿಂಸೆಯನ್ನು ಪೋಷಕರಿಗೆ ಹೇಳಲಾಗದೆ ಸಮಾಜದ ಮರ್ಯಾದೆಗೆ ಅಂಜಿ ಆಕೆ ಒಳಗೊಳಗೆ ನರಳಿರುವುದು ಬೆಳಕಿಗೆ ಬಂದಿದೆ. ಆರೋಪಿಯ ನಿರಂತರ ಕಿರುಕುಳ ಮತ್ತು ಬೆದರಿಕೆಯಿಂದ ತೀವ್ರ ಹತಾಶೆಗೆ ಒಳಗಾಗಿದ್ದ ಯುವತಿ ಕಳೆದ ಆಗಸ್ಟ್ 18ರಂದು ಸಂಜೆ ಕಾಲೇಜಿನಿಂದ ಮರಳಿದ ಬಳಿಕ ಮನೆಯಲ್ಲಿದ್ದ ಕಳೆನಾಶಕವನ್ನ ಸೇವಿಸಿದ್ದಾಳೆ. ಆರಂಭದಲ್ಲಿ ಭಯದಿಂದ ಈ ವಿಚಾರವನ್ನ ಮುಚ್ಚಿಟ್ಟಿದ್ರು. ಆಗಸ್ಟ್ 20ರ ರಾತ್ರಿ ಸ್ಥಿತಿ ಗಂಭೀರವಾದಾಗ ಆಸ್ಪತ್ರೆಗೆ ದಾಖಲಿಸಲಾಯಿತು. ಶಿವಮೊಗ್ಗದ ಮೆಗ್ಗಾನ್ ಹಾಗೂ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಸ್ಥಳಾಂತರಿಸುವ ವೇಳೆ ಕಾರಿನಲ್ಲಿ ಅಳುತ್ತಲೇ ಆರೋಪಿ ಸುಮುಖನ ಅಮಾನವೀಯ ಬ್ಲಾಕ್ಮೇಲ್ ಕೃತ್ಯವನ್ನ ಪೋಷಕರ ಮುಂದೆ ತೆರೆದಿಟ್ಟಿದ್ದಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಇಂದು ಬೆಳಗಿನ ಜಾವ 5:15ರ ಸುಮಾರಿಗೆ ಮೃತಪಟ್ಟಿದ್ದಾಳೆ. ಸಂತ್ರಸ್ತೆಯ ತಂದೆಯವರ ದೂರಿನ ಮೇರೆಗೆ ಸಾಗರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಮೃತಳ ಅಜ್ಜ ಸೇರಿದಂತೆ ಕುಟುಂಬಸ್ಥರು ಮತ್ತು ಸ್ಥಳೀಯ ಸಾರ್ವಜನಿಕರು ಯುವತಿಯ ಸಾವಿಗೆ ನೇರ ಹೊಣೆಯಾದ ಆರೋಪಿ ಸುಮುಖ ಅಡ್ಡೇರಿಯನ್ನ ತಕ್ಷಣವೇ ಬಂಧಿಸಿ ಪೋಕ್ಸೋ ಕಾಯ್ದೆ ಹಾಗೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಗಂಭೀರ ಸೆಕ್ಷನ್ಗಳನ್ನ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಸಚಿವ ಹರತಾಳ್ ಹಾಲಪ್ಪ ಮಾತನಾಡಿದರು. ಸಾಗರ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಕಠಿಣ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಎಂಬ ಸಾರ್ವಜನಿಕ ಒತ್ತಾಯವು ಕೇಳಿಬಂದಿದೆ. ಅಪ್ರಾಪ್ತ ವಿದ್ಯಾರ್ಥಿನಿ ಆತ್ಮಹತ್ಯೆ ಘಟನೆಯನ್ನ ಖಂಡಿಸಿ ಮೃತಪಟ್ಟ ಯುವತಿಯ ಸಂಬಂಧಿಕರು ಹಾಗೂ ಮಾಜಿ ಸಚಿವ ಹರತಾಳ್ ಹಾಲಪ್ಪ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026ರ ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.
ಶ್ರೀ ಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ನನ್ನ ಮೊಮ್ಮಗಳು ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದು, ಅವಳು 18ನೇ ತಾರೀಕು ಕಾಲೇಜಿಂದ ಮನೆಗೆ ಬಂದಾಗ ಅವಳು ಯಾವ ಥರದಲ್ಲಿ ಮನಸ್ಥಿತಿ ಇತ್ತೋ ಗೊತ್ತಾಗಲಿಲ್ಲ. ಆ ದಿವಸ ಸಂಜೆ 5 ಅಥವಾ 6 ಗಂಟೆ ಮಧ್ಯದಲ್ಲಿ ಅವಳು ಪಾಯ್ಸನ್ ಅನ್ನು ತಗೊಂಡ್ಳು. ಆದರೆ ಅವಳು ತಗೊಂಡಿರೋ ವಿಷಯ ನಮಗೆ 20ನೇ ತಾರೀಕು ರಾತ್ರಿ ನಮಗೆ ವಿಷಯ ಗೊತ್ತಾಯಿತು. ಅಲ್ಲಿವರೆಗೆ ಯಾವ ವಿಷಯನೂ ಅವಳು ಹೇಳಲಿಲ್ಲ, ಅದು ನಮ್ಮ ಗಮನಕ್ಕೂ ಬರಲಿಲ್ಲ. ಅದು ನಾವು ಯಾವಾಗ 20ನೇ ತಾರೀಕು ರಾತ್ರಿ ನಾವು ಅವಳ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಕಂಡಾಗ ನಾವು ಅವಳನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವಳಿಗೆ ಪಾಯ್ಸನ್ ತಗೊಂಡಿದ್ದಾಳೆ, ಅವಳ ದೇಹದಲ್ಲಿ ಪಾಯ್ಸನ್ ಇದೆ ಅನ್ನೋದು ಡಾಕ್ಟರ್ ಸರ್ಟಿಫಿಕೇಟ್ ಮುಖಾಂತರ ನಮಗೆ ತಿಳಿತು. ಅದರ ನಂತರ ಅವ್ರು ಇಲ್ಲಿ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾವು ಶಿವಮೊಗ್ಗ ಸರ್ಜಿ ಹಾಸ್ಪಿಟ್ಲಿಗೆ ತಗೊಂಡೋದ್ವಿ. ಅಲ್ಲಿ ನೋಡ್ತಿದ್ದಂಗೆ ಅವರು ಅಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಸೀದಾ ನಾವು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ವಿ. ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ನಿನ್ನೆ ರಾತ್ರಿ ಅಲ್ಲಿಂದ ಸಾಗರಕ್ಕೆ ತಂದಿದ್ವಿ. ಸಾಗರದಿಂದ ಇವತ್ತು ಬೆಳಗ್ಗೆ 5:15 ಸುಮಾರಿಗೆ ಅವಳು ತೀರ್ಕೊಂಡಿರ್ತಾಳೆ. ಇದೇ ರೀತಿ ಸಾಗರದಲ್ಲಿ ನಿನ್ನೆ ಒಂದು ಘಟನೆ ಆಗಿದೆ. ಅದು ಸಹ ಯಾವ ಕಾರಣಕ್ಕಾಯ್ತು ಈ ತರ ಸಾಗರದಲ್ಲಿ ಆಗ್ತಾ ಇರೋದು, ಇವಳು ಸಹ ಯಾವ ಕಾರಣಕ್ಕಾಗಿ ಯಾವುದೋ ಒಂದು ಹಿಂಸೆ ಅಥವಾ ಒತ್ತಡಕ್ಕೆ ಒಳಗಾಗಿ ಅವಳು ಮಾನಸಿಕವಾಗಿ ಕುಗ್ಗಿದಾಳೆ ಅನ್ನೋದಿದೆ. ಯಾರ್ದೋ ಒಬ್ಬ ವ್ಯಕ್ತಿಯ ಟಾರ್ಚರ್ ಅಥವಾ ಬೇರೆ ತರದ ಒಂದು ಟಾರ್ಚರ್ ಇಂದ ಅವಳ ಮನಸ್ಸು ಈ ಕೆಲಸ ಮಾಡ್ಕೊಂಡಿದ್ದಾಳೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆದ್ರಿಂದ ಈ ರೀತಿ ನಿನ್ನೆ ಸಹ ಸಾಗರದಲ್ಲಿ ಒಂದು ಅಹಿತಕರ ಘಟನೆ ಆಗಿರೋದು ಕಂಡು ಬಂದಿರೋದ್ರಿಂದ ಈ ರೀತಿ ಇನ್ನು ಎಲ್ಲೂ ಯಾವ ಕುಟುಂಬದಲ್ಲೂ ಹೆಣ್ಮಕ್ಳಿಗೆ ಈ ತರ ಹಿಂಸೆ ಆಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸರಿ ಕಂಡು ಬರ್ತಾ ಇಲ್ಲ. ಆದ್ರಿಂದ ಸೂಕ್ತ ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ತಪ್ಪಿಸೋದ್ರ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನೋಡ್ರಿ, ಜೀವ ಇರೋದು ಜೀವನ ಮಾಡ್ಲಿಕ್ಕೆ, ಸಾಯೋದಕ್ಕಲ್ಲ. ಜೀವ ಇರೋದು ಜೀವ ಸಾಯಿಸೋದಕ್ಕಲ್ಲ, ಸಂತೋಷ ಪಡ್ಲಿಕ್ಕೆ. ಮಕ್ಕಳು ಅರ್ಥ ಮಾಡ್ಕೋಬೇಕು, ಮಕ್ಕಳು ಬದುಕಿ ಬಾಳ್ಬೇಕು.
ಅಂಥದ್ದೇ ಸಂದರ್ಭ ಬಂದು ಈ ತರ ಆತ್ಮಹತ್ಯೆ ಅಂತ ಮಾಡ್ಕೋಬಾರ್ದು. ಯಾಕೆ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾವ. ಮೊಬೈಲ್ ಕೊಡಿಸ್ತಿದ್ರ ತಂದೆ ನಾನು ದುಡಿದು ಇದಕ್ಕಿಂತ ಒಳ್ಳೆ ಮೊಬೈಲ್ ತಗೊಳ್ತೇನೆ ಅಂತ ಚಾಲೆಂಜ್ ಆ ಥರ ಮಾಡ್ಬೇಕು ಪಾಸಿಟಿವ್ ಆಗಿ. ಮಕ್ಕಳು ಈ ಥರ ಮಾಡೋದು ಬಹಳ ಕೆಟ್ಟ ಸಂಪ್ರದಾಯ. ಇದು ಒಳ್ಳೇದಲ್ಲ. ಯಾವ ಕಾರಣಕ್ಕೂ ಅವ್ರ ಬದುಕು ಎಷ್ಟೇ ಕಷ್ಟ ಎಂಥದ್ದೇ ಇರಲಿ, ಅದು ಆರ್ಥಿಕ ಕಷ್ಟ ಇರಲಿ, ಅದು ಯಾವುದೋ ಲವ್ ಫೇಲ್ಯೂರ್ ಇರಲಿ, ಅವನು ಇಲ್ದ್ರೆ ಮತ್ತೊಬ್ಬ ಸಿಗ್ತಾನೆ, ಅವಳು ಇಲ್ದ್ರೆ ಮತ್ತೊಬ್ಳು ಸಿಗ್ತಾಳೆ. ಯಾಕೆ ಜೀವ ತಕ್ಕೋಬೇಕು ಮಕ್ಕಳು? ಈ ಟೀನ್ ಏಜ್ ಅಂತ ಹೇಳ್ತೇವೆ, ಈ 13ರಿಂದ 19 ವರ್ಷದ ಮಕ್ಕಳು ಹೆಚ್ಚು ಸಾಯ್ತಾರೆ, ಏನು ಆತ್ಮಹತ್ಯೆ ಮಾಡ್ಕೊತಾರೆ. ಯಾವ ಕಾರಣಕ್ಕೂ ಅದಕ್ಕೆ ಕೈ ಹಾಕಬಾರ್ದು. ಎಂಥದ್ದೇ ಸಂದರ್ಭದಲ್ಲಿ ನಾವು ಸಾಲ್ವ್ ಮಾಡ್ತೇವೆ. ತಂದೆ ತಾಯಿಗಳು ಮಾಡ್ತಾರೆ, ನೆರೆಹೊರೆಯವರು ಇದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರ ನೆಂಟರಿಷ್ಟು ಇದ್ದಾರೆ. ಬದುಕಿ ಚಾಲೆಂಜ್ ಮಾಡಿ ತೋರಿಸ್ಬೇಕು ಈಗಿನ ಪೀಳಿಗೆ. ಎಂಥದ್ದೇ ಸಂದರ್ಭದಲ್ಲಿ ಹೀಗೆ ಆಗ್ಬಾರ್ದು ಅಂತ ಹೇಳಿ ನಾನು ಆ ಯುವ ಜನಾಂಗಕ್ಕೆ, ಜಂಜಿಗಳಿಗೆ ವಿನಂತಿ ಮಾಡ್ತೇನೆ. ಹೋರಾಟ ಮಾಡ್ಬೇಕ್ರಿ. ಬದುಕೊಂದು ಹೋರಾಟ. 1000 ಕೋಟಿ ಪುಣ್ಯ ಮಾಡಿ ಮನುಷ್ಯ ಜನ್ಮ ಹುಟ್ಟಿರ್ತದೆ. ಅದನ್ನ ಯಾಕೆ ಹಾನಿ ಮಾಡ್ಕೋಬೇಕು? ಯಾವ ಕಾರಣಕ್ಕೂ ಮಕ್ಕಳು ಹಾನಿ ಮಾಡ್ಕೋಬಾರ್ದು. ಗಂಡು ಮಕ್ಕಳಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ, ರೈತ ಬಾಂಧವರಾಗ್ಲಿ. ಈಗ ವ್ಯವಸ್ಥೆ ಇದೆ ರೀ, ಈಗಿನ ಪೊಲೀಸ್ ಇದೆ, ಈಗಿನ ವ್ಯವಸ್ಥೆ ಇದೆ. ನೆಂಟರಿಷ್ಟು ಇದ್ದಾರೆ, ಕರೆಸ್ತೇವೆ, ಒದಿತೇವೆ, ಅಥವಾ ಬುದ್ಧಿ ಹೇಳ್ತೇವೆ. ಬುದ್ಧಿ ಹೇಳಲಿಕ್ಕೆ ಅವಕಾಶ ಇದೆ, ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಇವ್ರು ಯಾಕೆ ಜೀವ ಹಾನಿ ಮಾಡ್ಕೋಬೇಕು? ಅವ ಇಲ್ದಿದ್ರೆ ಅವಳು ಮತ್ತೊಬ್ಬ ಇಲ್ದ್ರೆ ಮತ್ತೊಬ್ಬನು. ದೇವ್ರ ಸೃಷ್ಟಿ ಅದು. ಇವರು ಪ್ರಾಣ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಯಾರು ಒಪ್ಪ ಅಂತದ್ದಲ್ಲ. ಜೀವ ಹೋಗಿದೆ ಸರ್. ಈಗ ಏನು ಹೆಸರು ಕೇಳಿ ಬರ್ತಿದೆ ಹುಡುಗರದು, ಅವ್ರು ಯಾವ ರೀತಿ ಶಿಕ್ಷೆ ಆಗ್ಬೇಕು ಸರ್? ಅದು ಶಿಕ್ಷೆ ಅದೊಂದು ಪಾರ್ಟ್. ನಾನು ಯಾವ್ದೋ ಪರ್ಟಿಕ್ಯುಲರ್ ಕೇಸ್ ಹೇಳ್ತಾ ಇಲ್ಲ. ಮಕ್ಕಳು ಬದುಕನ್ನು ಕಟ್ಟಬೇಕು, ಚಾಲೆಂಜಿಗೆ ಬದುಕಬೇಕು. ಅದು ಲವ್ ಫೇಲ್ಯೂರ್ ಆಗಿ ಕಿರುಕುಳ ಕೊಟ್ರೆ ಇವಳು ಕಿರುಕುಳ ಕೊಡ್ಬೇಕು, ಹೇಳಬೇಕು. ತಂದೆಗೋ, ತಾಯಿಗೋ, ಆಪ್ತರಿಗೋ, ಅಥವಾ ನಮ್ಮಂಥವ್ರಿಗೆ ಹೇಳಿದ್ರೆ ಕರೆಸ್ತೀವಿ, ಅವ್ರನ್ನ ಬುದ್ಧಿ ಹೇಳ್ತೇವೆ. ಇದ್ರೆ ಒದಿತಾರೆ, ಪೊಲೀಸರು ಒದಿತಾರೆ. ಈಗ ಪೊಲೀಸರು ಕೆಲಸ ಮಾಡ್ತಾರೆ. ಇಲ್ಲ ಮಠಮಾನ್ಯಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳ್ತಾರೆ, ಹಿರಿಯರು ಬುದ್ಧಿ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇವು ಪ್ರಾಣ ತಕ್ಕೋಬಾರ್ದು. ಎಂಥದ್ದೇ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಕಣ್ಗಂಡವಾಗಿ ಅವರು ಆಶ್ರಯಾಗಿ ಇರಬೇಕು, ಬದುಕಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಈಗಿನ ಜಂಜಿಗಳಿಗೆ.